ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ, ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮದ್ದೂರಿನಲ್ಲಿ ಜನ ಏನು ಪ್ರತಿಭಟನೆ ಮಾಡುವಾಗ ಅಲ್ಲಿಯೂ ಸಹ ನನ್ನನ್ನು ಕರೆಸಬೇಕು, ನನ್ನ ಮಾತಾಡಿಸ್ಬೇಕು ಅನ್ನೋಂಥ ಒಂದು ಉತ್ಸುಕತೆ ಏನಿದೆ ಜನರಲ್ಲಿ, ಅದಕ್ಕೆ ನಾನು ಅಲ್ಲಿ ಭೇಟಿಯಾಗಿ ನಮ್ಮ ಹಿಂದೂಗಳಿಗೆ ಧೈರ್ಯ ತುಂಬಿ ಅವರಿಗೆ ಯಾವುದೇ ರೀತಿ ಹೆದರುದು ಬೇಡ, ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ, ಆದಷ್ಟು ಬೇಗನೆ ಔರಂಗಜೇಬ್ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿಕೆ ಹೊರಟಿದೆ. ಸಿಟಿ ರವಿ ಅವರ ಮೇಲೆ ಸರ್ ಮದ್ದೂರಿನಲ್ಲಿ ಭಾಷಣ ಮಾಡಿದ್ರಲ್ಲ, FIR ಹಾಕಿದ್ದಾರೆ ಸರ್, ದ್ವೇಷ ಭಾಷಣ ಮಾಡಿದ್ದಾರೆ. ನೋಡಿ, ಮೊದಲು ಈ ಎಲ್ಲ ಪ್ರಕರಣಗಳನ್ನು ಏನು ಮಾಡ್ತಾ ಇದ್ದಾರೆ BJP ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ, ಇವರು ಹತಾಶೆ ಆಗಿಬಿಟ್ಟಿದ್ದಾರೆ. ಒಂದು ಕೋಮನ್ನ ಖುಷಿಪಡಿಸಲಿಕ್ಕೆ ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ, ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು 70 ಕೇಸುಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಅಂದ್ರೆ ಹಿಂದೂಗಳ ಕೂಗನ್ನು ಮುಗಿಸಬೇಕು, ಯಾರೂ ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ, ಇದಕ್ಕೆ ನಾವು ಯಾರೂ ಅಂಜುವುದಿಲ್ಲ, ಬಗ್ಗುವುದಿಲ್ಲ. ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವಿ ಅನ್ನೋಂಥ ಸಂದೇಶವನ್ನು ನಾವು ಕೊಡ್ಲಿಕ್ಕೇನೆ ಮತ್ತು ಹೋಗ್ತಾ ಇದ್ವಿ. ಪ್ರದೀಪ್ ಈಶ್ವರ್ ಅವರು ಯತ್ನಾಳ್ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಲ್ಲ, ಬಿಜೆಪಿಯಿಂದ ಕಿತ್ತು ಹೋಗಿರೋ ಒಂದು ಫೈರ್ ಅವರು ಹಿಂದುತ್ವದ ಬಗ್ಗೆ ಆದ್ರೆ ಬಹಿರಂಗವಾಗಿ ಬರಲಿ, ನಾ ಡಿಬೇಟಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮೈಸೂರಿಂದ ಒಂದು ವಿಜಯಪುರದಿಂದ 2 ಕೋಚಿಗಳು ಬಂದು ಮಾತಾಡ್ತವೆ. ಅದೇನ ಆಯ್ತಿನಲ್ರಿ, ನಾ ಮನುಷ್ಯರಿದ್ರೆ ಅವ್ರಿಗೆ ಅಟ್ಟೆ ಪ್ರತಿಕ್ರಿಯೆ ಕೊಡ್ತೇನೆ. ಕೇವಲ ಮನುಷ್ಯರಿಗೆ, ಮನುಷ್ಯೇತರ ಯಾರೇ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಬಿಜೆಪಿಯಿಂದ ಹೊರಗಡೆ ಒಂದು ರಂಗದಲ್ಲಿ ನಿಮ್ಮ ರಾಜ್ಯ ಪ್ರವಾಸಗಳು ಜಾಸ್ತಿ ಆಗಿದೆ, ಹಿಂದೂ ಪರ ಸಂಘಟನೆಗಳ ಕಾರ್ಯಕ್ರಮದ ಭಾಗಗಳು ಜಾಸ್ತಿ ಆಗಿದೆ. ಇದು ಯಾವ ಸಂದೇಶ, ಯಾರಿಗೆ ಸಂದೇಶ? ನೋಡಿ, ಕರ್ನಾಟಕದ ಜನತೆ ಯಾರನ್ನು ಒಪ್ಕೋತಾ ಇದ್ದಾರೋ ಅಂತ ಸಂದೇಶ ಹೈಕಮಾಂಡಿಗೆ ಕೊಡಬೇಕಾಗಿದೆ. ಹೈಕಮಾಂಡದವ್ರ ತಲೆಯಲ್ಲಿ ಏನಿದೆ, ಇನ್ನೂ ಪೂಜ್ಯ ತಂದೆಯ ಮಗಂದು ಬಹಳ ಜನಪ್ರಿಯ ಇದ್ದಾರೆ, ಸಮಸ್ತ ವೀರಶೈವ ಲಿಂಗಾಯತರು ಅವ್ರ ಕಡೆ ಇದ್ದಾರೆ. ಅವ್ರು ತೆಗೆದುಬಿಟ್ರೆ ಲಿಂಗಾಯತರು ಬಿಜೆಪಿಯಿಂದ ಓಡಿ ಹೋಗ್ಬಿಡ್ತಾರೇನು. ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರು ಮಗ ಏನು ಅಮಿತ್ ಶಾ ಅವ್ರ ಮುಂದೆ, ನಡ್ಡಾ ಅವ್ರ ಮುಂದೆ ತಂದೇನು ಹೋಜು ಕೊಟ್ಟಿದ್ದಾರೆ, ಅದನ್ನ ಬಟಾ ಬಯಲು ಮಾಡಲಿಕ್ಕೆ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಅವ್ರ ಹಿಂದೆ ಯಾರೂ ಇಲ್ಲ, ಈಗ ಲಿಂಗಾಯತರು ಇಲ್ಲ, ವೀರಶೈವರಿಲ್ಲ, ಹಿಂದೂಗಳಿಲ್ಲ, ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಿಲ್ಲ, ಬಿಜೆಪಿ ಯಾವ ಹಿರಿಯ ನಾಯಕರು ಅವ್ರ ಹಿಂದೆ ಇಲ್ಲ. ಇದು ಬಹಳ ಸ್ಪಷ್ಟ.